ಇನ್ನು ಜೈಲಿನಲ್ಲಿ ಇದ್ಕೊಂಡೇ ರೌಡಿ ಶೀಟರ್ ಒಬ್ಬ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದ್ದ. ಇದು ಹಳೆ ವಿಷಯ ಬಿಡಿ, ಆದರೆ ಇದೇ ಪ್ರಕರಣ ಈಗ ಮತ್ತೆ ಡಿ ಬಾಸ್ಗೆ ಕಂಟಕ ಆಗುವಂತ ಸಾಧ್ಯತೆ ಇದೆ. ಯಾವ ಕಾರಣಕ್ಕೆ ಬನ್ನಿ ನೋಡೋಣ. ಡಿ ಗ್ಯಾಂಗ್ಗೆ ಕಾದಿದೆಯಾ ಮಹಾಕಂಟಕ. ಜೈಲಲ್ಲಿ ಸಿಕ್ಕ ಫೋನ್ ಅನ್ಲಾಕ್ ಆದ್ರೆ ಕಷ್ಟ ಕಷ್ಟ. ಹೌದು, ಪರಪ್ಪನ ಅಗ್ರಹಾರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗೋ ಒಂದು ಕೈಯಲ್ಲಿ ಕಾಫಿ ಕಪ್ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಇರೋ ಫೋಟೋ ಇಡೀ ರಾಜ್ಯದಲ್ಲೇ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದು ನೆನಪಿದೆಯಾ? ಜೈಲಿನಲ್ಲೇ ಇದ್ಕೊಂಡೆ ಬಂದಿಖಾನೆ ಒಳಗಿಂದ ಒಬ್ಬ ರೌಡಿ ಶೀಟರ್ ವಿಡಿಯೋ ಕಾಲ್ ಮಾಡಿ ದರ್ಶನ್ನ ತೋರಿಸಿದ್ದ. ಈ ಎರಡು ಪ್ರಕರಣ ಈಗ ಮತ್ತೆ ಡಿ ಬಾಸ್ಗೆ ಕಂಟಕ ಆಗೋ ಸಾಧ್ಯತೆ ಇದೆ. ಹೌದು, ಜೈಲಿನಲ್ಲಿ ಸಿಕ್ಕ ಮೊಬೈಲ್ ಫೋನ್ಗಳನ್ನ ಪೊಲೀಸರು FSLಗೆ ಕಳುಹಿಸಿದ್ದಾರೆ. ಆದ್ರೆ ಕಾಕಿ ಕೈಗೆ ಸಿಕ್ಕ 11 ಮೊಬೈಲ್ಗಳು ಲಾಕ್ ಆಗಿವೆ. ಇದರಿಂದ ಯಾವ ಮೊಬೈಲ್ಗಳು ಅನ್ಲಾಕ್ ಆಗಿಲ್ವಂತೆ. ತಾಂತ್ರಿಕ ತಜ್ಞರ ಮೊರೆ ಹೋದ ಕಾಕಿ ಪಡೆ. ಮೊಬೈಲ್ ಫ್ಲಾಶ್ ಆದ್ರೆ ಏನೇನೂ ಸಿಗಲ್ಲ. ಇನ್ನು ಫೋನ್ ಅನ್ಲಾಕ್ ಮಾಡಲು ಮುಂದಾಗಿರೋ ಪೊಲೀಸರು ತಜ್ಞರ ಮೊರೆ ಹೋಗಿದ್ದಾರೆ. ಒಂದ್ ವೇಳೆ ಆರೋಪಿಗಳು ಫೋನ್ಗಳನ್ನ ಫ್ಲಾಶ್ ಮಾಡಿದ್ರೆ ಏನೂ ಸಿಗಲ್ಲ ಅನ್ನೋ ಆತಂಕವೂ ಇದೆ. ಈ ಫೋನ್ಗಳು ಅನ್ಲಾಕ್ ಆದ್ರೆ ಯಾವ ಮೊಬೈಲ್ನಿಂದ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಲಾಗಿತ್ತು, ಎಷ್ಟು ಬಾರಿ ವಿಡಿಯೋ ಕಾಲ್ ಮಾಡಲಾಗಿತ್ತು, ಅದಲ್ಲದೆ ಜೈಲಿನ ಹೊರಗಡೆ ಇದ್ದ ಕಾಂಟ್ಯಾಕ್ಟ್ಗಳ ಬಗ್ಗೆ ಮಾಹಿತಿ ಸಿಗಲಿದೆ. ಇದು ದರ್ಶನ್ಗೆ ಮಹಾಕಂಟಕ ಎದುರಾಗಲಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಜೈಲಿನಲ್ಲಿ ಇದ್ಕೊಂಡೇ ರೌಡಿ ಶೀಟರ್ ಒಬ್ಬ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದ್ದ. ಇದು ಹಳೆ ವಿಷಯ ಬಿಡಿ, ಆದರೆ ಇದೇ ಪ್ರಕರಣ ಈಗ ಮತ್ತೆ ಡಿ ಬಾಸ್ಗೆ ಕಂಟಕ ಆಗುವಂತ ಸಾಧ್ಯತೆ ಇದೆ. ಯಾವ ಕಾರಣಕ್ಕೆ ಬನ್ನಿ ನೋಡೋಣ. ಡಿ ಗ್ಯಾಂಗ್ಗೆ ಕಾದಿದೆಯಾ ಮಹಾಕಂಟಕ. ಜೈಲಲ್ಲಿ ಸಿಕ್ಕ ಫೋನ್ ಅನ್ಲಾಕ್ ಆದ್ರೆ ಕಷ್ಟ ಕಷ್ಟ. ಹೌದು, ಪರಪ್ಪನ ಅಗ್ರಹಾರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗೋ ಒಂದು ಕೈಯಲ್ಲಿ ಕಾಫಿ ಕಪ್ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಇರೋ ಫೋಟೋ ಇಡೀ ರಾಜ್ಯದಲ್ಲೇ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದು ನೆನಪಿದೆಯಾ? ಜೈಲಿನಲ್ಲೇ ಇದ್ಕೊಂಡೆ ಬಂದಿಖಾನೆ ಒಳಗಿಂದ ಒಬ್ಬ ರೌಡಿ ಶೀಟರ್ ವಿಡಿಯೋ ಕಾಲ್ ಮಾಡಿ ದರ್ಶನ್ನ ತೋರಿಸಿದ್ದ. ಈ ಎರಡು ಪ್ರಕರಣ ಈಗ ಮತ್ತೆ ಡಿ ಬಾಸ್ಗೆ ಕಂಟಕ ಆಗೋ ಸಾಧ್ಯತೆ ಇದೆ. ಹೌದು, ಜೈಲಿನಲ್ಲಿ ಸಿಕ್ಕ ಮೊಬೈಲ್ ಫೋನ್ಗಳನ್ನ ಪೊಲೀಸರು FSLಗೆ ಕಳುಹಿಸಿದ್ದಾರೆ. ಆದ್ರೆ ಕಾಕಿ ಕೈಗೆ ಸಿಕ್ಕ 11 ಮೊಬೈಲ್ಗಳು ಲಾಕ್ ಆಗಿವೆ. ಇದರಿಂದ ಯಾವ ಮೊಬೈಲ್ಗಳು ಅನ್ಲಾಕ್ ಆಗಿಲ್ವಂತೆ. ತಾಂತ್ರಿಕ ತಜ್ಞರ ಮೊರೆ ಹೋದ ಕಾಕಿ ಪಡೆ. ಮೊಬೈಲ್ ಫ್ಲಾಶ್ ಆದ್ರೆ ಏನೇನೂ ಸಿಗಲ್ಲ. ಇನ್ನು ಫೋನ್ ಅನ್ಲಾಕ್ ಮಾಡಲು ಮುಂದಾಗಿರೋ ಪೊಲೀಸರು ತಜ್ಞರ ಮೊರೆ ಹೋಗಿದ್ದಾರೆ. ಒಂದ್ ವೇಳೆ ಆರೋಪಿಗಳು ಫೋನ್ಗಳನ್ನ ಫ್ಲಾಶ್ ಮಾಡಿದ್ರೆ ಏನೂ ಸಿಗಲ್ಲ ಅನ್ನೋ ಆತಂಕವೂ ಇದೆ. ಈ ಫೋನ್ಗಳು ಅನ್ಲಾಕ್ ಆದ್ರೆ ಯಾವ ಮೊಬೈಲ್ನಿಂದ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಲಾಗಿತ್ತು, ಎಷ್ಟು ಬಾರಿ ವಿಡಿಯೋ ಕಾಲ್ ಮಾಡಲಾಗಿತ್ತು, ಅದಲ್ಲದೆ ಜೈಲಿನ ಹೊರಗಡೆ ಇದ್ದ ಕಾಂಟ್ಯಾಕ್ಟ್ಗಳ ಬಗ್ಗೆ ಮಾಹಿತಿ ಸಿಗಲಿದೆ. ಇದು ದರ್ಶನ್ಗೆ ಮಹಾಕಂಟಕ ಎದುರಾಗಲಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಇನ್ನು ಜೈಲ್ನಲ್ಲಿ ಇದ್ಕೊಂಡೇ ರೌಡಿ ಶೀಟರ್ ಒಬ್ಬ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದ್ದ. ಇದು ಹಳೆ ವಿಷಯ ಬಿಡಿ, ಆದರೆ ಇದೇ ಪ್ರಕರಣ ಈಗ ಮತ್ತೆ ಡಿ ಬಾಸ್ಗೆ ಕಂಟಕ ಆಗುವಂತ ಸಾಧ್ಯತೆ ಇದೆ. ಯಾವ ಕಾರಣಕ್ಕೆ ಬನ್ನಿ ನೋಡೋಣ. ಡಿ ಗ್ಯಾಂಗ್ಗೆ ಕಾದಿದೆಯಾ ಮಹಾಕಂಟಕ. ಜೈಲಲ್ಲಿ ಸಿಕ್ಕ ಫೋನ್ ಅನ್ಲಾಕ್ ಆದ್ರೆ ಕಷ್ಟ ಕಷ್ಟ. ಹೌದು, ಪರಪ್ಪನ ಅಗ್ರಹಾರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಒಂದು ಕೈಯಲ್ಲಿ ಕಾಫಿ ಕಪ್ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಇರೋ ಫೋಟೋ ಇಡೀ ರಾಜ್ಯದಲ್ಲೇ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದು ನೆನಪಿದೆಯಾ? ಜೈಲಿನಲ್ಲೇ ಇದ್ಕೊಂಡೆ ಬಂದಿಖಾನೆ ಒಳಗಿಂದ ಒಬ್ಬ ರೌಡಿ ಶೀಟರ್ ವಿಡಿಯೋ ಕಾಲ್ ಮಾಡಿ ದರ್ಶನ್ನ ತೋರಿಸಿದ್ದ. ಈ ಎರಡು ಪ್ರಕರಣ ಈಗ ಮತ್ತೆ ಡಿ ಬಾಸ್ಗೆ ಕಂಟಕ ಆಗೋ ಸಾಧ್ಯತೆ ಇದೆ. ಹೌದು, ಜೈಲಿನಲ್ಲಿ ಸಿಕ್ಕ ಮೊಬೈಲ್ ಫೋನ್ಗಳನ್ನ ಪೊಲೀಸರು FSLಗೆ ಕಳುಹಿಸಿದ್ದಾರೆ. ಆದ್ರೆ ಕಾಕಿ ಕೈಗೆ ಸಿಕ್ಕ 11 ಮೊಬೈಲ್ಗಳು ಲಾಕ್ ಆಗಿವೆ. ಇದರಿಂದ ಯಾವ ಮೊಬೈಲ್ಗಳು ಅನ್ಲಾಕ್ ಆಗಿಲ್ವಂತೆ. ತಾಂತ್ರಿಕ ತಜ್ಞರ ಮೊರೆ ಹೋದ ಕಾಕಿ ಪಡೆ. ಮೊಬೈಲ್ ಫ್ಲಾಶ್ ಆದ್ರೆ ಏನೇನೂ ಸಿಗಲ್ಲ. ಇನ್ನು ಫೋನ್ ಅನ್ಲಾಕ್ ಮಾಡಲು ಮುಂದಾಗಿರೋ ಪೊಲೀಸರು ತಜ್ಞರ ಮೊರೆ ಹೋಗಿದ್ದಾರೆ. ಒಂದ್ ವೇಳೆ ಆರೋಪಿಗಳು ಫೋನ್ಗಳನ್ನ ಫ್ಲಾಶ್ ಮಾಡಿದ್ರೆ ಏನೂ ಸಿಗಲ್ಲ ಅನ್ನೋ ಆತಂಕವೂ ಇದೆ. ಈ ಫೋನ್ಗಳು ಅನ್ಲಾಕ್ ಆದ್ರೆ ಯಾವ ಮೊಬೈಲ್ನಿಂದ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಲಾಗಿತ್ತು, ಎಷ್ಟು ಬಾರಿ ವಿಡಿಯೋ ಕಾಲ್ ಮಾಡಲಾಗಿತ್ತು, ಅದಲ್ಲದೆ ಜೈಲಿನ ಹೊರಗಡೆ ಇದ್ದ ಕಾಂಟ್ಯಾಕ್ಟ್ಗಳ ಬಗ್ಗೆ ಮಾಹಿತಿ ಸಿಗಲಿದೆ. ಇದು ದರ್ಶನ್ಗೆ ಮಹಾಕಂಟಕ ಎದುರಾಗಲಿದೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಜೈಲ್ನಲ್ಲಿ ಇದ್ಕೊಂಡೇ ರೌಡಿ ಶೀಟರ್ ಒಬ್ಬ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದ್ದ. ಇದು ಹಳೆ ವಿಷಯ ಬಿಡಿ, ಆದರೆ ಇದೇ ಪ್ರಕರಣ ಈಗ ಮತ್ತೆ ಡಿ ಬಾಸ್ಗೆ ಕಂಟಕ ಆಗುವಂತ ಸಾಧ್ಯತೆ ಇದೆ. ಯಾವ ಕಾರಣಕ್ಕೆ ಬನ್ನಿ ನೋಡೋಣ. ಡಿ ಗ್ಯಾಂಗ್ಗೆ ಕಾದಿದೆಯಾ ಮಹಾಕಂಟಕ. ಜೈಲಲ್ಲಿ ಸಿಕ್ಕ ಫೋನ್ ಅನ್ಲಾಕ್ ಆದ್ರೆ ಕಷ್ಟ ಕಷ್ಟ. ಹೌದು, ಪರಪ್ಪನ ಅಗ್ರಹಾರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಒಂದು ಕೈಯಲ್ಲಿ ಕಾಫಿ ಕಪ್ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಇರೋ ಫೋಟೋ ಇಡೀ ರಾಜ್ಯದಲ್ಲೇ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದು ನೆನಪಿದೆಯಾ? ಜೈಲಿನಲ್ಲೇ ಇದ್ಕೊಂಡೆ ಬಂದಿಖಾನೆ ಒಳಗಿಂದ ಒಬ್ಬ ರೌಡಿ ಶೀಟರ್ ವಿಡಿಯೋ ಕಾಲ್ ಮಾಡಿ ದರ್ಶನ್ನ ತೋರಿಸಿದ್ದ. ಈ ಎರಡು ಪ್ರಕರಣ ಈಗ ಮತ್ತೆ ಡಿ ಬಾಸ್ಗೆ ಕಂಟಕ ಆಗೋ ಸಾಧ್ಯತೆ ಇದೆ. ಹೌದು, ಜೈಲಿನಲ್ಲಿ ಸಿಕ್ಕ ಮೊಬೈಲ್ ಫೋನ್ಗಳನ್ನ ಪೊಲೀಸರು FSLಗೆ ಕಳುಹಿಸಿದ್ದಾರೆ. ಆದ್ರೆ ಕಾಕಿ ಕೈಗೆ ಸಿಕ್ಕ 11 ಮೊಬೈಲ್ಗಳು ಲಾಕ್ ಆಗಿವೆ. ಇದರಿಂದ ಯಾವ ಮೊಬೈಲ್ಗಳು ಅನ್ಲಾಕ್ ಆಗಿಲ್ವಂತೆ. ತಾಂತ್ರಿಕ ತಜ್ಞರ ಮೊರೆ ಹೋದ ಕಾಕಿ ಪಡೆ. ಮೊಬೈಲ್ ಫ್ಲಾಶ್ ಆದ್ರೆ ಏನೇನೂ ಸಿಗಲ್ಲ. ಇನ್ನು ಫೋನ್ ಅನ್ಲಾಕ್ ಮಾಡಲು ಮುಂದಾಗಿರೋ ಪೊಲೀಸರು ತಜ್ಞರ ಮೊರೆ ಹೋಗಿದ್ದಾರೆ. ಒಂದ್ ವೇಳೆ ಆರೋಪಿಗಳು ಫೋನ್ಗಳನ್ನ ಫ್ಲಾಶ್ ಮಾಡಿದ್ರೆ ಏನೂ ಸಿಗಲ್ಲ ಅನ್ನೋ ಆತಂಕವೂ ಇದೆ. ಈ ಫೋನ್ಗಳು ಅನ್ಲಾಕ್ ಆದ್ರೆ ಯಾವ ಮೊಬೈಲ್ನಿಂದ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಲಾಗಿತ್ತು, ಎಷ್ಟು ಬಾರಿ ವಿಡಿಯೋ ಕಾಲ್ ಮಾಡಲಾಗಿತ್ತು, ಅದಲ್ಲದೆ ಜೈಲಿನ ಹೊರಗಡೆ ಇದ್ದ ಕಾಂಟ್ಯಾಕ್ಟ್ಗಳ ಬಗ್ಗೆ ಮಾಹಿತಿ ಸಿಗಲಿದೆ. ಇದು ದರ್ಶನ್ಗೆ ಮಹಾಕಂಟಕ ಎದುರಾಗಲಿದೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.